ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೊತೀನಿ. ಹಂಗೆ ಇವತ್ತು ಮಹಿಳಾ ದಿನಾಚರಣೆ, ಹಾಗಾಗಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಹಂಗೆ ಏನಂತ ಹೇಳಿದ್ರೆ, ಇವತ್ತು ಮಹಿಳಾ ದಿನಾಚರಣೆ ಅಲ್ರಿ, ಹಾಗಾಗಿ ಅದ್ರ ಬಗ್ಗೆನ ಒಂದು ಸ್ವಲ್ಪ ಮಹಿಳೆಯರ ಬಗ್ಗೆನ ಮಾತಾಡಬೇಕು ಅಂಥೇಳಿ ಅನ್ಸಾತೈತೆ ನಂಗೆ. ಯಾಕಂತಂದ್ರೆ ನನ್ನ ಒಂದು ತಲೆಯಾಗ ಮೊದ್ಲು ಹೆಂಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ನಾವು ಸ್ಕೂಲ್ಗೆ ಹೋಗೋ ಟೈಮ್ನ್ಯಾಗ ಏನು ಅನ್ನಿಸ್ತಿತ್ತು ಅಂತಂದ್ರೆ, ಈ ಮಹಿಳಾ ದಿನಾಚರಣೆ ಆಗಲಿ ಇಲ್ಲಾಂದ್ರೆ ನಮ್ದು ಈಗ ಸ್ಕೂಲ್ನ್ಯಾಗ ಎಲ್ಲ ಕಡೆ ಈಗ ಮಹಿಳೆಯರಿಗೆ ಜಾಸ್ತಿ ಒತ್ತು ಕೊಟ್ಟು ಮಾತಾಡ್ತಿರ್ತಾರೆ ನೋಡ್ರಿ. ಆಮೇಲೆ ಏನಂತ ಹೇಳಿದ್ರೆ, ಗಂಡು ಮಕ್ಳಿಗಿಂತಲೂ ಹೆಣ್ಮಕ್ಳು ಜಾಸ್ತಿ ವ್ಯಾಲ್ಯೂ ಐತಿ, ಜಾಸ್ತಿ ತಾಳ್ಮೆ ಐತಿ, ಹಂಗೆ ಹಿಂಗೆ ಅಂದ್ರೆ ಒಟ್ಟು ಗಂಡಸ್ರಿಗಿಂತ ಹೆಣ್ಮಕ್ಳು ಗ್ರೇಟು, ಹೆಣ್ಮಕ್ಳಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಿರ್ತಾರಲ್ಲ, ಅದನ್ನೆಲ್ಲ ನಾನು ಕೇಳಿದಾಗ ನಂಗೆ ಏನು ಅನ್ನಿಸ್ತಿತ್ತಂದ್ರೆ, ಯಾಕೆ ಹೀಗೆ ಹೆಣ್ಮಕ್ಳೇನು ಮನ್ಯಾಗ ಆರಾಮಾಗಿರ್ತಾರೋ, ಗಂಡು ಮಕ್ಳು ಹೋಗಿ ಪಾಪ ಹೊರಗೆ ಹೋಗಿ ದುಡಿದು ಬರ್ತಿರ್ತಾರೋ, ಅವ್ರಿಗಿಂತ ಹೆಂಗೆ ಹೆಣ್ಮಕ್ಳು ಜಾಸ್ತಿ ಗ್ರೇಟ್ ಆಕ್ಕಾರೋ, ಅವ್ರಿಗೆ ಯಾಕೆ ಜಾಸ್ತಿ ವ್ಯಾಲ್ಯೂ ಅಂಥೇಳಿ ಅನ್ನೋ ಒಂದು ಮೆಂಟಾಲಿಟಿ ಇತ್ತು ರೀ ಅವಾಗ ಸ್ಕೂಲಿಗೆ ಹೋಗೋ ಟೈಮ್ನ್ಯಾಗ. ಹಾಗಾಗಿ ಅವಾಗಿತ್ತಲ್ಲ, ಮತ್ತು ಅದನ್ನು ಹೇಳ್ತೀನಿ, ನಾವು ಸ್ಕೂಲ್ಗೆ ಹೋಗೋ ಟೈಮ್ನ್ಯಾಗ ಆ ರೀತಿ ಇತ್ತು. ಆಮೇಲೆ ಅದು ಮತ್ತು ಯಾವ ರೀತಿ ಅಂತಂದರೆ, ಈಗ ಸ್ಕೂಲ್ಗೆಲ್ಲ ಹೋಗಿ ಮನೆಗೆ ಬಂದಮೇಲೆ ಮನ್ಯಾಗ ಅವ್ವ ಎಲ್ಲ ಏನಂತ ಹೇಳಿದ್ರೆ, ಸ್ಕೂಲ್ಗೆ ಹೋಗಿ ಬಂದಮೇಲೆ ಏನಂತಿದ್ರು, ಕಸ ಹೊಡೆದು ದೀಪ ಎಲ್ಲ ಹಚ್ಚು ಅಂತ ಹೇಳಿದ ಕೂಡಲೇ ಅಂತಂದ್ರೆ ಮತ್ತೊಂದು ಅನ್ನಿಸ್ತಿತ್ತು. ಏನಂತ ಹೇಳಿದ್ರೆ, ಏನು ಮನ್ಯಾಗ ಇರ್ತಾರೆ ಸಂಜೆ ಮಟನೂ, ನಾವು ಸ್ಕೂಲಿಗೆಲ್ಲ ಹೋಗಿ ಬಂದಿರ್ತೇವೆ, ಬಂದ ಕೂಡಲೇ ಅಂದ್ರೆ ಕಸ ಹೊಡೆಯು, ದೀಪ ಹಚ್ಚು ಹಿಂಗೆಲ್ಲ ಹೇಳ್ತಾರೆ, ಇವ್ರು ಏನು ಮಾಡ್ತಾರೆ ಇವ್ರು ಮನೆಯಾಗಿದ್ದು ಅಂತ ಈ ರೀತಿ ಅನ್ನಿಸ್ತಿತ್ತು. ಹಾಗಾಗಿ ಆಮೇಲೆ ಮತ್ತೇನಂತಂದ್ರೆ, ಸ್ಕೂಲ್ ಮುಗಿದು ಕಾಲೇಜಿಗೆ ಹೋದ್ವಿ. ಕಾಲೇಜಿಗೆ ಹೋದ್ಮೇಲೆ ಮತ್ತೆ ಒಂಥರ ಮೆಂಟಾಲಿಟಿ ಸ್ಟಾರ್ಟ್ ಆಕೈತೆ ರೀ. ಏನಂತ ಹೇಳಿದ್ರೆ, ಕಾಲೇಜಿಗೆ ಹೋದ ಕೂಡಲೇ ಅಂತಂದ್ರೆ ನಮ್ಗೆ ಏನಂತಂದ್ರೆ, ಪಟ ಹೆಂಗಾದರೂ ಡಿಗ್ರಿ ಮುಗಿಸ್ಕೋಬೇಕು, ಜಾಬ್ ಮಾಡಬೇಕು ಅಂಥೇಳಿ. ಹಂಗೆ PUC ಮುಗೀತು. PUC ಮುಗಿದಾದ್ಮೇಲೆ ಏನಾಯ್ತು, ಡಿಗ್ರಿ ಸ್ಟಾರ್ಟ್ ಆಯ್ತು. ಡಿಗ್ರಿ ಯಾವಾಗ ಬಂದ ಕೂಡಲೇ ಏನು ಅನ್ನಿಸ್ತೈತಿ, ಹೆಂಗಾದ್ರೆ ಈ 3 ವರ್ಷ ಡಿಗ್ರಿ ಮುಗಿಸ್ಕೊಂಡು ಪಟ ಒಂದು ಜಾಬ್ ಮಾಡಬೇಕು, ಪೇರೆಂಟ್ಸಿಗೆ ನಾವು ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು ಅನ್ನೋದೊಂದು ಥರ ತಲೆಯಾಗ ಹುಟ್ಕೊತೈತೆ ರೀ ನಮ್ಗೆ, ನಮ್ಗೆ ಲೇಡೀಸ್ಗೆ. ಹಾಗೂ ಹಿಂಗೂ ಮಾಡಿ ಡಿಗ್ರಿನೂ ಮುಗಿಸ್ತೀವಿ. 3 ವರ್ಷ ಮುಗಿಸ್ಕೊಂಡು ಆದಮೇಲೆ ಏನೇನೋ ಆಗಿ ಮ್ಯಾರೇಜಾಗಿ ಬಂದುಬಿಡ್ತೈತಿ. ಮ್ಯಾರೇಜೂ ಆಯ್ತು. ಅದು ಲವ್ ಮ್ಯಾರೇಜು ಏನು ಅರೇಂಜ್ ಮ್ಯಾರೇಜು ಯಾವುದಾದ್ರೂ ಏನ್ರಿ, ಮದ್ವೆನಲ್ರಿ. ಮದುವೆ ಆದಮೇಲೆ ನಾವು ಏನು ಮಾಡ್ತೀವಿ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಕ್ಕೀವಿ. ನಾವು ಈಗ ಅಂದ್ರೆ ನಾವು ಸಣ್ಣವರಿಂದ ಆ ಒಂದು ಏಜ್ ಒಳಗೂ ಬೆಳೆದ ವಾತಾವರಣ ಬೇರೆ, ಇದ್ದಿದ್ದ ಜಾಗ ಬೇರೆ, ಇದ್ದಿದ್ದ ಜನರು ಬೇರೆ, ಅದನ್ನೆಲ್ಲ ಬಿಟ್ಟು ಮತ್ತೊಂದು ಜಾಗಕ್ಕೆ ಹೋಕ್ಕೀವಿ. ಅಲ್ಲಿ ಜನ, ಅಲ್ಲಿದೆಲ್ಲನೂ ಮತ್ತೆ ಹೊಂದ್ಕೋಬೇಕು. ಯಾಕಂದ್ರೆ ಈಗೇನು ಗೊತ್ತಿರೋಂಗಿಲ್ಲ, ಅಲ್ಲಿದ್ದು ಅವ್ರು ಹೆಂಗದಾರ ಅಂತ ಗೊತ್ತಿರೋಂಗಿಲ್ಲ ಅವ್ರದ್ದು. ಈಗ ನಾವು ಇಲ್ಲೆಲ್ಲ ಇದ್ದಾಗ ನಮ್ದು ಹಾಬಿ ಬೇರೆ, ಇಲ್ಲಿದ್ದು ರೂಟೀನ್ ಬೇರೆ, ಇದೆಲ್ಲ ಇರ್ತೈತೆ. ಅಲ್ಲಿ ಹೋದ ಕೂಡಲೇ ಅಂದ್ರೆ ಜನ ಬೇರೆ, ಅಲ್ಲಿದ್ದು ಅವು ಒಂದೊಂದು ಮನ್ಯಾಗ ಒಂದೊಂದು ರೀತಿ ಇರ್ತೈತಲ್ರಿ ರೂಟೀನ್, ಹಂಗೆ ಸ್ಟಾರ್ಟ್ ಆಕೈತಿ. ಅಂಥೇಳಿ ಅದನ್ನು ಹೊಂದ್ಕೊಂಡು ಹೆಂಗೋ ಎಲ್ಲನೂ ತಿಳ್ಕೊಂಡು ಕಲ್ತ್ಕೊಂಡು ಹೋಗಿರ್ತೀವಿ. ಅದು ಒಂದಷ್ಟು ಟೈಮ್ ತೊಗೊತೈತಿ. ಅದೆಲ್ಲ ಆದ ಕೂಡಲೇ ಅಂತಂದ್ರೆ ಮತ್ತೊಂದು ಸ್ಪೆಷಲ್ ಮೂಮೆಂಟ್ ಬರ್ತೈತಿ. ಏನು, ಪ್ರೆಗ್ನೆಂಟ್ ಆದ ಕೂಡಲೇ ಅಂದ್ರೆ ಆ ಒಂದು ಜರ್ನಿ ಅಂತೂ ಅಷ್ಟು ಈಸಿಯಾಗಂತೂ ಇರೋಂಗಿಲ್ಲ ರೀ. ಯಾಕಂತಂದ್ರೆ ಪ್ರೆಗ್ನೆನ್ಸಿ ಜರ್ನಿ ಹೆಂಗಿರ್ತೈತಿ ಅಂಥೇಳಿ ಅಂದ್ರೆ, ಪ್ರೆಗ್ನೆಂಟ್ ಆದ ಕೂಡಲೇ ಅಂತಂದ್ರೆ ವಾಮಿಟಿಂಗ್ ಸ್ಟಾರ್ಟು, ತಲೆ ಸುತ್ತೋದು ಸ್ಟಾರ್ಟು, ಸುಸ್ತು, ಹಾರ್ಮೋನ್ ಇಂಬ್ಯಾಲೆನ್ಸ್ದಿಂದ ನಮ್ಗೆ ಏನು ಆಕ್ಕಿರ್ತೈತಿ ಅಂಥೇಳಿ ನಮ್ಗೆ ಗೊತ್ತಾಕಿರಂಗಿಲ್ಲ. ಆ ಒಂದು ರೀತಿ ಊಟ ಸೇರ್ತಿರಂಗಿಲ್ಲ, ನಾವು ಕುಂದ್ರಾಕಾಗಂಗಿಲ್ಲ, ನಿಲ್ಲಕ್ಕಾಗಿರಂಗಿಲ್ಲ. ಆ ಒಂದು ಎಕ್ಸ್ಪೀರಿಯನ್ಸ್ನ ಆ ರೀತಿ ಆಗಿರ್ತೈತೆ ನೋಡ್ರಿ. ಆ ರೀತಿ ಇರ್ತೈತಿ ಆ ಜರ್ನಿ. 9 ತಿಂಗಳ ತನಕನೂ ಹೆಂಗಿರ್ತೈತೆ ಅಂತ ಹೇಳಿದ್ರೆ, ಒಬ್ಬೊಬ್ರಿಗಂತೂ 9 ತಿಂಗಳ ತನಕನೂ ವಾಮಿಟಿಂಗ್ ಇರ್ತೈತಿ. ಅವ್ರಿಗೆ ಏನು ಊಟ ಮಾಡಿದ್ರೂ ಅದಾಗಿ ಬರ್ತಿರಂಗಿಲ್ಲ, ಆ ರೀತಿ ಇರ್ತೈತಿ. ಸರಿ, ಅದು ಹಿಂಗೂ ಅದನ್ನು ದಾಟಿ ಡೆಲ್ವರಿ ಆಯ್ತು. ಡೆಲ್ವರಿ ಆದಮೇಲೆ ಆ ಒಂದು ಜರ್ನಿ ಹೆಂಗಿರ್ತೈತಿ ಅಂತ ಹೇಳಿದ್ರೆ, ಅಷ್ಟೆಲ್ಲ ಡೆಲಿವರಿ ಆದರೆ ಸಾಕು ಅನ್ನಿಸ್ತಿರ್ತೈತಿ. ಬಟ್ ಡೆಲಿವರಿ ಆದಮೇಲೆ ಹೆಂಗಿರ್ತೈತಿ ಅಂಥೇಳಿ ಅಂದ್ರೆ,
ಆ ಪಾಪು ನಮ್ಗೆ ಏನು ಮಾಡಿದ್ರು ನೈಟ್ ಒಂದು ಚೂರು ನಿದ್ದೆ ಮಾಡಕ್ಕೆ ಕೊಡ್ತಿರಂಗಿಲ್ಲ. ಹೇಳ್ಬೇಕಂತಂದ್ರೆ ಆ ಟೈಮ್ನಾಗ ಜಾಸ್ತಿ ರೆಸ್ಟ್ ಬೇಕು ನಮ್ಗೆ, ಎಲ್ಲ ಬೇಕು ಏನು ಬಾಣ್ತಿಯರು ಇರ್ತಾರಲ್ಲ ಅವರಿಗೆ. ಆದರೆ ಏನಕ್ಕತಿ ಒಂದು ಚೂರೂ ರೆಸ್ಟ್ ಸಿಗಂಗಿಲ್ಲ. ಯಾಕಂದ್ರೆ ಪಾಪು ಕಿರಿಕಿರಿ ಮಾಡ್ತಿರ್ತೈತಿ, ಅದನ್ನು ನೋಡ್ಕೋಬೇಕು. ಆಮೇಲೆ ಸಿಸರಿನ್ ಆದ್ರೆ ಅದೊಂಥರ ನೋವು, ನಾರ್ಮಲ್ ಡೆಲಿವರಿ ಆದ್ರೆ ಅದೊಂಥರ ನೋವು ಇರ್ತೈತಿ. ಆ ರೀತಿಯೆಲ್ಲ ಇರ್ತೈತಿ. ಅವಾಗ ಹೆಂಗೂ ಅದನ್ನೆಲ್ಲನೂ 3 ತಿಂಗಳು, ಒಂದೊಂದು ಮಕ್ಳು 3 ತಿಂಗಳ ತನಕನೂ ಮಕ್ಕೊಳಂಗಿಲ್ಲ ರೀ. ರಾತ್ರಿ ಎನಿ ಕಂಡೀಷನ್ ಎತ್ಕೊಂಡು ಕುಂದ್ರಬೇಕು. ಆ ಟೈಮ್ನಾಗ ಕುಂದ್ರೋದೆಲ್ಲ ನಮಗೆ ಮಲ್ಕೊಳಕ್ಕೆ ಎಷ್ಟು ಮಲ್ಕೊಂಡ್ರು ಎಷ್ಟು ರೆಸ್ಟ್ ಮಾಡಿದ್ರೂ ನಾವು ಕಡಿಮೆ ಬಾಣಂತಂದೊಳಗೆ. ಆದ್ರೆ ಆ ಟೈಮ್ನಾಗ ನಮಗೆ ರೆಸ್ಟ್ ಮಾಡೋಕೆ ಒಂಚೂರು ರೆಸ್ಟ್ ಸಿಗಂಗಿಲ್ಲ. ಮಗುನ ನೋಡ್ಕೊಳ್ಬೇಕು, ಅವಾಗ ನಮ್ಮನ್ನು ನಾವು ನೋಡ್ಕೋಬೇಕು, ಒಂದು ತಿಳಿಯಂಗಿಲ್ಲ. ಆ ರೀತಿ ಆಕಿರ್ತೈತಿ. ಒಂಚೂರು ರೆಸ್ಟ್ ಅಲ್ಲ, ರಾತ್ರಿನ ನಮಗೆ ನಿದ್ದೆ ಮಾಡೋಕೆ ಸಿಗಂಗಿಲ್ಲ, ಹಗಲಿನೂ ನಿದ್ದೆ ಮಾಡೋಕೆ ಸಿಗಂಗಿಲ್ಲ. ಆ ರೀತಿ ಆಕಿರ್ತೈತಿ. ಸರಿ ಅಂಥೇಳಿ ಅದನ್ನು ಹಂಗೆ ಅನ್ಕೊಂತ ಅದು ಒಂದು ಟೈಮ್ನು ದಾಟಿಬಿಡ್ತೈತಿ. ದಾಟಾದ್ಮೇಲೆ ಮಗು 1 ವರ್ಷದ್ದಾತು ಅನ್ಕೋರಿ. ಆ ಟೈಮ್ ಆವಾಗೇನಾದರೂ ಈಸಿ ಇರ್ತೈತಿ, ಅದು ಈಸಿ ಇರೋಂಗಿಲ್ಲ. ಅದನ್ನ ನೋಡ್ಕೋಬೇಕು, ಅದಕ್ಕೆ ಊಟ ಮಾಡಿಸ್ಬೇಕು, ಅದನ್ನು ಒಂದು ಮಗುನ ಸಾಕ್ಬೇಕಂದ್ರೆ ಇಷ್ಟು ತ್ರಾಸ ಇರ್ತೈತಲ್ರಿ. ಅವಾಗ ನಮಗೆಲ್ಲ ರಿಯಲೈಸ್ ಆಕೈತೆ ನೋಡ್ರಿ. ಏನಂತ ಹೇಳಿದ್ರೆ ಈಗ ನಾವೆಲ್ಲ ಸ್ಕೂಲ್ಗೆಲ್ಲ ಹೋಗಿ ಬಂದಮೇಲೆ ಮನ್ಯಾಗ ಹೇಳ್ತಿರ್ತಾರಲ್ಲ, ಅವ್ವ ಹೇಳಿದ್ದು ನಾವು ಸ್ಕೂಲ್ಗೆ ಹೋಗುವಾಗ ನಮ್ಗೆ ಹೆಂಗೆ ಅನ್ನಿಸ್ತಿರ್ತೈತಿ. ಈಗ ಬಂದು ಕೂಡಲೇ ಅಂತ ಹೇಳಿದ್ರೆ ಅವ್ವ ಹೇಳ್ತಿರ್ತಾಳೆ ಏನಂತ ಹೇಳಿದ್ರೆ, ಕಸ ಹೊಡೆದು ದೀಪ ಹಚ್ಚ. ನಮ್ಗೆ ಏನು ಅನ್ನಿಸ್ತಿರ್ತೈತಿ, ಮನ್ಯಾಗ ಇರ್ತಾರೋ ಬಂದ ಕೂಡಲೇ ನಮ್ಗೆ ಕೆಲಸ ಹೇಳ್ತಾರೆ. ಅವಾಗ ಅರ್ಥಕ್ಕದ ನೋಡ್ರಿ. ಈಗ ನಾವೇನಂದ್ರೆ ಅವ್ರನ್ನ ನೋಡಿಕೊಂಡು ಮನೆ ಹೊರಗಿಂದ ಬಂದವರಿಗೆ ಮೇ ಬಿ ಹಂಗೆ ಅನ್ನಿಸ್ಬೋದು ಅಂಥೇಳಿ ಈಗ ನಮಗೆ ಅನ್ನಿಸ್ತಿರ್ತೈತಿ. ಅವ್ರು ಅವಾಗ ಯಾಕೆ ಹೇಳ್ತಿದ್ರು ಅಂಥೇಳಿ ಈಗ ಅನ್ನಿಸ್ತಿರ್ತೈತಿ. ಆಮೇಲೆ ಯಾಕೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಳ ವ್ಯಾಲ್ಯೂ ಜಾಸ್ತಿ, ಆಮೇಲೆ ಈ ಮಹಿಳಾ ದಿನಾಚರಣೆ ಎಲ್ಲ ಯಾಕೆ ಆಚರಣೆ ಮಾಡ್ತಾರೋ, ಯಾಕೆ ಹೆಣ್ಮಕ್ಳಿಗೆ ಇಷ್ಟು ವ್ಯಾಲ್ಯೂ ಕೊಡ್ತಾರೋ, ಇಷ್ಟ ಅವ್ರ ಬಗ್ಗೆ ಜಾಸ್ತಿ ಎಲ್ಲ ಯಾಕೆ ಮಾತಾಡ್ತಾರೋ ಅಂಥೇಳಿ ನಮ್ಗೆ ಈ ಒಂದು ಮೊಮೆಂಟ್ ಒಳಗೆ ಅರ್ಥ ಆಗುವಂಥದ್ದು ನೋಡ್ರಿ. ಹಾಗಾಗಿ ಒಂದು ಮಹಿಳೆಯ ಒಂದು ಲೈಫ್ ಏನಿರ್ತೈತಲ್ಲ ರೀ, ಅಷ್ಟು ಈಸಿಯಾಗಂತೂ ಇರೋಂಗೇ ಇಲ್ಲ. ಯಾಕಂದ್ರೆ ಮನ್ಯಾಗನೇ ಇರ್ಬೋದು, ಆ ಮಕ್ಕಳು ನೋಡ್ಕೊಳ್ಳೋದು, ಆ ಪ್ರೆಗ್ನೆನ್ಸಿ ಒಂದು ಜರ್ನಿ ಆಗಿರ್ಬೋದು, ಆಮೇಲೆ ಮಕ್ಕಳಾದ್ಮೇಲೆ ಅವ್ರನ್ನ ನೋಡ್ಕೊಳ್ಳೋದು, ಮನೆ ನೋಡಿಕೊಂಡು ಅವ್ರು ನೋಡ್ಕೊಂಡು. ಒಂದು ಮನೆ ಒಳಗೆ ಇದ್ದಾಗ ನಮ್ಗೆ, ನೀವು ಮನ್ಯಾಗ ನಾವು ಏನು ಹೌಸ್ ವೈಫ್ ಅಂತ ಹೇಳ್ತೀವಿ, ಮನೆ ಕೆಲಸ ನಾವು ಬೆಳಗ್ಗಿಂದ ಹಿಡಿದು ಸಂಜೆ ಮಟ್ಟ ಮಾಡಿದರೂ ಆ ಕೆಲಸ ಮುಗಿಯಂಗಿಲ್ಲ ರೀ. ಆದರೆ ಹೊರಗೆ ಹೋಗಿ ಏನು ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಇಷ್ಟು ಕೆಲಸ ಅಂತ ಇರ್ತೈತೆ ಒಂದು ದಿವ್ಸಕ್ಕೆ. ಅದನ್ನು ಮಾಡಿದರೆ ಅವ್ರ ಕೆಲಸ ಮುಗೀತು. ಆದರೆ ಹೌಸ್ ವೈಫ್ ಏನಿರ್ತಾರಲ್ಲ ಅವ್ರಿಗೆ ಇಷ್ಟು ಕೆಲಸ ಮಾಡಿದ್ರೆ ಮುಗೀತು ಅನ್ನೋ ಒಂದು ಮಾತೇ ಇರೋಂಗಿಲ್ಲ ರೀ. ಬೆಳಿಗ್ಗೆ ಅದು ಸ್ಟಾರ್ಟ್ ಮಾಡಿದ್ರೆ ನೀವು ರಾತ್ರಿ ಮಲ್ಕೊಳ್ತನ ನಾವು ಹುಡುಕಿದ್ರೆ ಎಷ್ಟು ಬೇಕಾದರೂ ಅಷ್ಟು ಕೆಲಸ ಸಿಗ್ತಾವೆ, ಮುಗಿಯಂಗೇನೂ ಇಲ್ಲ. ಆ ರೀತಿ ಇರ್ತೈತಿ. ಆಮೇಲೆ ಇನ್ನೂ ಒಂದು ಏನಂತಂದ್ರೆ, ಅವರಿಗೆ ಆ ಒಂದು ಮನೆ ಒಳಗನ ಇದ್ದು ಅವು ಏನದು ಡೆಲಿವರಿ ಎಲ್ಲ ಆಮೇಲೆ ಪ್ರೆಗ್ನೆನ್ಸಿ ಒಳಗೆ ಇಷ್ಟು ಒಂದು ಏನಂತ ಹೇಳಿದ್ರೆ ಮಾನಸಿಕ ಅವ್ರಿಗೆ ಎಷ್ಟು ಅಂದ್ರೆ ಒಂಥರ ಕಿರಿಕಿರಿ ಅನ್ನಿಸ್ತಿರ್ತೈತೆ. ನಮಗೇನು ಅನ್ನಿಸ್ತಿರ್ತೈತೆ ನೋಡೋರಿಗೆ, ಅವ್ರು ಆರಾಮದಾರು, ಈಗ ಡೆಲಿವರಿ ಆದಮೇಲಾಗಲಿ, ಮಗು ಆದಮೇಲಾಗಲಿ, ಪ್ರೆಗ್ನೆಂಟು ಇದ್ದಾಗಲಿ ಅನ್ನಿಸ್ತಿರ್ತೈತೆ. ಆದ್ರೆ ಅವ್ರ ಒಂದು ನೋವಾಗಿರ್ಬೋದು, ಅದೆಲ್ಲ ಅವರಿಗೆ ಅರ್ಥ ಆಗುವಷ್ಟು ಬೇರೆದವ್ರಿಗೆ ಅರ್ಥ ಆಕ್ಕಿರಂಗಿಲ್ಲ ರೀ. ಈಗ ಹಾಗಾಗಿ ಏನು ಹೇಳೋದು ಅಂತಂದ್ರೆ, ಎಲ್ಲ ಹೆಣ್ಮಕ್ಳು ಮೊದ್ಲೇಕ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಮೊದಲು ಹೆಲ್ತ್ ಬಗ್ಗೆ ಜಾಸ್ತಿ ನಮ್ಮ ಹೆಲ್ತ್ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು ರೀ. ಯಾಕಂದ್ರೆ ನಮ್ಮ ಹೆಲ್ತ್ ಸರಿ ಇಲ್ಲ ಅಂತಂದ್ರೆ ಭಾಳ ತೊಂದರೆ ಆಗೋದು. ಬೇಕಂದ್ರೆ ನೋಡಿರಿ, ಒನ್ ಟೈಮ್ ನಾವು ಮನ್ಯಾಗ ಮಲ್ಕೊಂಡ್ವಿ ಅಂದ್ರೆ ಮನೆ ಎಲ್ಲ ಹೆಂಗಾಗಿರ್ತೈತಿ ಅಂಥೇಳಿ. ಅದ್ರಾಗ ಮಕ್ಳು ಇರೋವಂಥ ತಾಯಿಗಳಂತೂ ಇನ್ನೂ ಜಾಸ್ತಿನ ಹೆಲ್ತ್ ಬಗ್ಗೆ ಜಾಸ್ತಿ ಕೇರ್ ಮಾಡಬೇಕು. ಅದು ಮಾಡೋಂಗಿಲ್ಲ, ಮಾಡಬೇಕು. ನಾವು ಆರಾಮಿರ್ಬೇಕಲ್ರಿ. ಈಗ ಮಕ್ಕಳೆಲ್ಲ ಇಲ್ಲ ಅಂತಂದ್ರೆ ಆರಾಮಾಗಿ ಮಲ್ಕೊಂಡ್ಬಿಡ್ಬೋದು ಹೊಚ್ಕೊಂಡು ಹಾಸ್ಕೊಂಡು. ಅದ್ರ ಮಕ್ಕಳೆಲ್ಲ ಇದ್ದಾಗ ನಮಗೆ ಮಲ್ಕೊಳಕ್ಕೂ ಆಗಂಗಿಲ್ಲ, ರೆಸ್ಟ್ ಮಾಡೋಕ್ಕೂ ಆಗಂಗಿಲ್ಲ. ಸೊ ಹಾಗಾಗಿ ಪ್ಲೀಸ್ ನಿಮ್ಮ ಹೆಲ್ತ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ, ಹೆಲ್ತ್ನ ಚಲೋ ನೋಡ್ಕೊರಿ. ಹಂಗೆ ನಾನು ಇವತ್ತು ಏನಂತ ಹೇಳಿದ್ರೆ, ಈ ಒಂದು ಮಹಿಳಾ ದಿನಾಚರಣೆ ಐತಲ್ರಿ, ಹಾಗಾಗಿ ದೇವ್ರಂತೇಳಿ ಕೇಳ್ಕೊಳ್ಳೋದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಒಂದು ಚಲೋ ಆರೋಗ್ಯ ಕೊಡು, ಆಮೇಲೆ ಏನೇ ಆಗಲಿ ಧೈರ್ಯವಾಗಿರುವಂಥ ಒಂದು ಮನಸ್ಥಿತಿ ಕೊಡು ಎಲ್ಲರಿಗೂ ಅಂತ ಹೇಳಿ ಕೇಳ್ತೀನಿ.